ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಒಡಿಶಾದ ಕಟಕ್ನ ಶುದ್ಧಚಿತ್ ರಾಯ್ ರವರಿಗೆ ಆದ ಪವಾಡ. ಅವರು ಹೀಗೆ ಹೇಳುತ್ತಾರೆ: ಕೆಲವು ವರ್ಷಗಳ ಹಿಂದೆ ನನ್ನ ಸ್ಯಾನಿಟರಿ ವೇರ್ ವ್ಯವಹಾರವು ತುಂಬ ಕಷ್ಟದ ಹಂತವನ್ನು ಎದುರಿಸುತ್ತಿತ್ತು. ವ್ಯಾಪಾರವು ನಷ್ಟದಲ್ಲಿ ಸಾಗುತ್ತಿತ್ತು ಮತ್ತು ನನ್ನ ಅಂಗಡಿಗೆ ಬರುವ ಗ್ರಾಹಕರ ಸಂಖ್ಯೆ ತುಂಬ ಕಡಿಮೆಯಾಗುತ್ತಿತ್ತು. ಆರ್ಥಿಕವಾಗಿ ನಾನು ತುಂಬ ಹೆಣಗಾಡುತ್ತಿದ್ದೆ ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಸುಧಾರಿಸಲು ನನ್ನ ಬಳಿ ಸಾಕಷ್ಟು ಹಣವಿರಲಿಲ್ಲ. ನನ್ನ ಅತ್ಯುತ್ತಮ ಪ್ರಯತ್ನಗಳನ್ನು ಮಾಡಿದರೂ ಮತ್ತು ವ್ಯವಹಾರವನ್ನು ಪುನಶ್ಚೇತನಗೊಳಿಸಲು ವಿಭಿನ್ನ ಮಾರ್ಗಗಳನ್ನು ಹುಡುಕಿದರೂ ಯಾವುದೂ ಕೆಲಸ ಮಾಡಲಿಲ್ಲ. ಪ್ರತಿದಿನವೂ ಭವಿಷ್ಯದ ಬಗ್ಗೆ ಹೆಚ್ಚು ಆತಂಕ ಮತ್ತು ಅನಿಶ್ಚಿತತೆಯನ್ನು ತರುತ್ತಿತ್ತು. 2014ರಲ್ಲಿ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದ್ದೆ ಮತ್ತು ಶ್ರೀ ಅಮ್ಮನವರ ಕೃತಜ್ಞತಾ ದರ್ಶನವನ್ನು ಪಡೆಯುವ ಭಾಗ್ಯ ನನ್ನದಾಯಿತು. ಹೋಮದ ಸಮಯದಲ್ಲಿ ನನ್ನ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ತರುವಂತಹ ಭರಪೂರ ಮಾಸಿಕ ಲಾಭಕ್ಕಾಗಿ ಮತ್ತು ನನ್ನ ವ್ಯವಹಾರದ ಬೆಳವಣಿಗೆಗಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಪೂರ್ಣ ಹೃದಯದಿಂದ ಪ್ರಾರ್ಥಿಸಿದೆ. ಅದಾದ ನಂತರ ಲಭಿಸಿದ ದೈವಿಕ ಕೃಪೆ ನಿಜಕ್ಕೂ ಪವಾಡ ಸದೃಶವಾಗಿತ್ತು. ಹೋಮದ ನಂತರ ನನ್ನ ಅಂಗಡಿಗೆ ಬರುವ ಗ್ರಾಹಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಲು ಪ್ರಾರಂಭಿಸಿತು. ನಿರೀಕ್ಷಿತ ಮೂಲಗಳಿಂದ ಅವಕಾಶಗಳು ತೆರೆದುಕೊಳ್ಳಲು ಪ್ರಾರಂಭಿಸಿದವು ಮತ್ತು ವ್ಯವಹಾರವನ್ನು ಬೆಂಬಲಿಸಲು ಹಾಗೂ ವಿಸ್ತರಿಸಲು ಅಗತ್ಯವಿರುವ ಹಣಕಾಸಿನ ವ್ಯವಸ್ಥೆಯು ಯಾವುದೇ ಅಡೆತಡೆಯಿಲ್ಲದೆ ಸುಲಭವಾಗಿ ಹೊಂದಿಕೆಯಾಯಿತು. ಒಂದು ಕಾಲದಲ್ಲಿ ನಷ್ಟದಲ್ಲಿದ್ದ ವ್ಯವಹಾರವು ಕ್ರಮೇಣ ಅಭಿವೃದ್ಧಿ ಹೊಂದುತ್ತಾ ಯಶಸ್ವಿ ಉದ್ಯಮವಾಗಿ ಮಾರ್ಪಟ್ಟಿತು. ಅತ್ಯಂತ ಆಶ್ಚರ್ಯಕರ ಸಂಗತಿಯೆಂದರೆ, ಹೋಮದ ಸಮಯದಲ್ಲಿ ನಾನು ಯಾವ ನಿಖರವಾದ ಮಾಸಿಕ ಲಾಭಕ್ಕಾಗಿ ಪ್ರಾರ್ಥಿಸಿದ್ದೆನೋ ಅಷ್ಟೇ ಮೊತ್ತದ ಲಾಭವನ್ನು ಕೇವಲ 1 ವರ್ಷದೊಳಗೆ ನಾನು ಪಡೆಯಲು ಪ್ರಾರಂಭಿಸಿದೆ. ಹಿಂದೆ ಯಾವುದೂ ಅಸಾಧ್ಯವೆಂದು ತೋರುತ್ತಿತ್ತೋ ಅದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಆಶೀರ್ವಾದದಿಂದ ನಿಜವಾಯಿತು. ನನ್ನ ವ್ಯವಹಾರವು ಅಭಿವೃದ್ಧಿ ಹೊಂದಿತು, ಸಮೃದ್ಧಿ ಹೆಚ್ಚಾಯಿತು ಮತ್ತು ಆರ್ಥಿಕ ಸ್ಥಿರತೆಯು ನನ್ನ ಜೀವನವನ್ನು ಸುಂದರವಾದ ರೀತಿಯಲ್ಲಿ ಪ್ರವೇಶಿಸಿತು. ಐಶ್ವರ್ಯಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಕರುಣಿಸುವ ಕರುಣೆ, ಕೃಪೆ ಮತ್ತು ಸಮೃದ್ಧಿಗೆ ನಿಜಕ್ಕೂ ಯಾವುದೇ ಮಿತಿಯಿಲ್ಲ. ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ನನ್ನ ಜೀವನವನ್ನು ಸಮೃದ್ಧಿ, ಯಶಸ್ಸು ಮತ್ತು ಹೇರಳವಾದ ಆಶೀರ್ವಾದಗಳಿಂದ ತುಂಬಿದ್ದಕ್ಕಾಗಿ ಅವರ ದೈವಿಕ ಪಾದಕಮಲಗಳಿಗೆ ನನ್ನ ವಿನಮ್ರ ಪ್ರಣಾಮಗಳನ್ನು ಮತ್ತು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಐಶ್ವರ್ಯಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.